ಜೈ. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಮೆಕ್ಲಾಗಂಜಲ್ಲೇ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತೀವಿ. ಆ್ಯಂಡ್ ಗೂಗಲಲ್ಲಿ ಹುಡುಕಿದೆ, ಒಂದು ಯಾವುದೋ ದೋಸಾ ಹೋಟೆಲ್ ಇದೆ, ಸೌತ್ ಇಂಡಿಯನ್ ಫುಡ್. ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಬಿಕಾಸ್ ರೋಡ್ ತುಂಬ ಚಿಕ್ಕದು, ಕಂಜೆಸ್ಟೆಡ್, ಕಾರ್ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ನಡ್ಕೊಂಡೇ ಬೇಗ ಹೋಗ್ಬೋದು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಇಂದ ಬಕ್ಸುನಾಗ್ ಹೋಗೋ ರೂಟಲ್ಲಿ ನಿಮಗೆ ದೋಸಾ ಶೋಷಾ ಅಂತ ಹೋಟೆಲ್. अलग लगा कि हमें सब कुछ मिलता है, बस साउथ इंडियन नहीं मिलता, इसलिए बोल दिया. ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ, ಇಡ್ಲಿ, ದೋಸಾ ಆ್ಯಂಡ್ ಆಲ್ಸೋ ಫಿಲ್ಟರ್ ಕಾಫಿ ಕೂಡ ಸಿಗುತ್ತೆ. ಮಸಾಲೆ ದೋಸಾ ವಿತ್ ಪೀನಟ್ ಚಟ್ನಿ, ಸಾಂಬಾರ್, ರೆಡ್ ಚಟ್ನಿ, ತುಂಬ ಸ್ಪೈಸಿ. ಮಾಡಿಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಕಾಫಿ ತರ ಆಗಿದೆ. ಸೊ ನಾವಿವಾಗ ಜ್ವಾಲಾಮುಖಿ ಟೆಂಪಲ್ ಬಂದಿದ್ದೀವಿ. ಮೆಕ್ಲಾಗಂಜ್ ಇಂದ 60 ಕಿಲೋಮೀಟರ್ ಇದೆ. ಸೊ ಇದು ನಮಗೆ ತುಂಬ ವರ್ಷದಿಂದ ಇಲ್ಲಿ ಬರಬೇಕಂತ ಆಸೆ ಇತ್ತು. ಸೊ ನಮ್ಮ ಅಮ್ಮಂಗಂತೂ ಇಲ್ಲಿ ಬರಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ರು. ಸೊ ಇವತ್ತು ನಮಗೆ ದೇವ್ರು ಕರ್ಕೊಂಡು. माता जी के चढ़ावे की राशि दान पात्रों में जाने. ಜ್ವಾಲಾಮುಖಿ ದೇವಿಗೆ ಮಡ್ಲಕ್ಕಿ ತಗೊಂಡಿದ್ದೀವಿ. ಇದರಲ್ಲಿ ಚುಂದ್ರಿ, ದೇವರಿಗೆ ಸ್ಟಿಕ್ಕರ್, ಮೆಹಂದಿ, ಬಳೆ. ಇಲ್ಲಿ ನವದುರ್ಗೆ ಹುಟ್ಟಿರೋ ಜಾಗ ಆ್ಯಂಡ್ ಇದೊಂದು ಶಕ್ತಿ ಪೀಠ. ಆ್ಯಂಡ್ ಇಲ್ಲಿ ಜ್ವಾಲೆ ರೀತಿಯಲ್ಲಿ ದೇವರಿದೆ. ನೀರ್ ಮೇಲೆ ಜ್ವಾಲೆ ಇರೋದು. ಕುಂಡು ಇದು ಅಕ್ಬರ್ ಅವರು ಕೊಟ್ಟಿರೋ ಅಂಥ ಚಿನ್ನದು. ಕುಂಡ ಇದೆ. ಇದರಲ್ಲಿ ನೀರಲ್ಲಿ ಬೆಂಕಿ ಕಾಣಿಸುತ್ತೆ. ಏನಂದರೆ ಅವರು ಗೋರಖ್ನಾಥ್ ಅವರು ದೇವಿಗೆ ನೈವೇದ್ಯ ಮಾಡೋಕ್ಕೆ ಪೊಂಗುಲ್ ಅಂದರೆ ನಾವು ಕಿಚಡಿ ಅಂತೀವಿ, ಅದನ್ನು ಮಾಡೋಕ್ಕೆ ದೇವರು ನೀರನ್ನು ಬಿಸಿ ಮಾಡಿರುವಂಥ ಜಾಗ. ಇವತ್ತು ನೀರು ಕುದಿತಾ ಇರುತ್ತೆ, ಮುಟ್ಟಿದ್ರೆ ತಣ್ಣಗಿರುತ್ತೆ, ಅದರ ನೀರಲ್ಲಿ ಬೆಂಕಿ ಇರುತ್ತೆ. ಸೊ ಹೀಗೆ ಲೈನಲ್ಲಿ ಹೋಗಬೇಕು. ಅಲ್ಲಿ ಒಳಗೆ ಗುಹೆಯಲ್ಲಿ जल से माता आपको दर्शन देगी. जो भी आपकी इच्छा मनोकामना अरदास हो वो माता से लगाओ. दर्शन करने के बाद ये माता जी का खप्पर है, पूजा इसमें रखनी. ध्यान सबको यहाँ रखना है, यहाँ से माता दर्शन देगी. जोता वाली माता तेरी सदा ही जय. खुले खुले दर्शन देने वाली माता तेरी सदा ही जय हो. ತುಂಬ ಒಳ್ಳೆ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರಸಾದ ಕೂಡ ಸಿಕ್ಕಿದೆ. ಸೊ ಇವಾಗ ಹೊರಟಿದ್ದೀವಿ ನಾವು ಪಠಾನ್ಕೋಟ್ಗೆ. ಆ್ಯಂಡ್ ನಾಳೆ ನಮಗೆ ಅಲ್ಲಿಂದ ಟ್ರೈನ್ ಇದೆ. ಸೊ ಜೈ ಜ್ವಾಲಾಮಯ್ಯ. ತುಂಬ ಖುಷಿ ಆಗ್ತಿದೆ. ಜೈ ಜೈ. ಹೆಚ್ ಬಿ ಚಲಾಗೆ ರೂಮ್ ಚೆಕ್ ಇನ್ ಆಗಿದ್ದೀವಿ. ಆ್ಯಂಡ್ ಡಿನ್ನರ್ಗೆ ಚಾಪ್ ಟಿಕ್ಕಾ ಆ್ಯಂಡ್ ದಾಲ್ ಮಖನಿ ಆ್ಯಂಡ್ ವೈಟ್ ರೈಸ್ ಮಾಡಿದ್ದೀವಿ. ಸೊ ಊಟ ಮಾಡಿ
See you tomorrow.